ಇದು ನನ್ನ ಹಾಸ್ಟೆಲ್ಗೆ ಹೋಗೋ ವೇ ಅಲ್ವೇ ಅಲ್ಲ ಆದಿ. ಸುಂದರವಾದ 10-15 ಗಂಟೆಗಳ ಲಾಂಗ್ ಡ್ರೈವ್ ನಂತರ ಆದಿತ್ಯನ ಕಾರ್ ಮಂಗಳೂರಿನಲ್ಲಿರೋ ಅವನ ಪೆಂಟ್ ಹೌಸ್ ಕಡೆಗೆ ಹೋಗುತ್ತಿತ್ತು. ಕವನ ಸರ್ಪ್ರೈಸ್ನೊಂದಿಗೆ ಕೇಳಿದ್ಲು, ನಾನ್ ನಿನ್ನನ್ನ ಇನ್ನೂ ಹಾಸ್ಟೆಲ್ನಲ್ಲಿರೋಕ್ ಬಿಡ್ತೀನಿ ಅಂತ ನೀನ್ ಹೇಗ್ ಅನ್ಕೊಂಡೆ ಕವನ? ಆದಿತ್ಯ ಅವಳನ್ನ ತನ್ನ ಹತ್ರ ಕೇಳ್ಕೊಂಡು ಕೇಳ್ದ. ಅವನ ಇನ್ನೊಂದು ಕೈ ಇನ್ನು ಸ್ಟೇರಿಂಗ್ ವೀಲ್ ಮೇಲಿತ್ತು. ಕಣ್ಣುಗಳು ಮಾತ್ರ ರೋಡ್ ಮೇಲೆ ಫೋಕಸ್ ಆಗಿದ್ವು. ಆದ್ರೆ ನಾನ್ ನಿನ್ ಮನೇಲಿ ನಿನ್ ಜೊತೆ ಹೀಗಿರೋದು ಎಷ್ಟು ಸರಿ? ಎಲ್ರೂ ಏನ್ ಥಿಂಕ್ ಮಾಡ್ತಾರೆ ಆದಿ? ಕವನ ತನ್ನ ಕೈಗಳನ್ನು ಆದಿತ್ಯನ ಸೊಂಟದ ಸುತ್ತಲೂ ಸುತ್ತಿಕೊಂಡು ಅವನ ಎದೆಯ ಮೇಲೆ ತಲೆ ಇಟ್ಟು ತುಂಬಾ ಚಿಂತೆಗೆ ಈಡಾದಂತೆ ಮುಖ ಮಾಡಿ ಹೇಳಿದ್ಲು, ನನ್ ಬಗ್ಗೆ ವರಿ ಮಾಡು ಕವನ. ನೀನು ಈ ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಿತ್ಯ ತುಂಬಾ ಕೂಲ್ ಆಗಿ ಹೇಳ್ದ. ನೀನ್ ನನ್ಗೆ ಪರ್ಮಿಷನ್ ಕೊಡೋದಾದ್ರೆ ನಾನ್ ನಿನ್ಗೆ ಒಂದ್ ಕ್ವಶನ್ ಕೇಳಲಾ? ಕವನ ಸ್ವಲ್ಪ ಹಿಂಜರಿಕೆಯಿಂದ ಕೇಳಿದ್ಲು, ಪೂರ್ತಿ ಮೃದುವಾಗಿ ಮಾತಾಡ್ತಾ. ಕೇಳು. ಆದಿತ್ಯ ಸಿಂಪಲ್ ಆಗಿ ಹೇಳ್ದ. ಕವನ ಹಣೆಯ ಮೇಲೆ ಒಂದು ಕ್ಯೂಟ್ ಕಿಸ್ ಕೊಟ್ಟು ಕಾರಿನ ಸ್ಪೀಡ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ದ. ಬಹುಶಃ ನಿನ್ ವೈಫ್ ಇನ್ನೂ ನಿನ್ಗೋಸ್ಕರ ವೇಟ್ ಮಾಡ್ತಿರ್ಬಹುದು ಅಲ್ವಾ ಆದಿ? ಮದ್ವೆಯಾದ 2 ದಿನಾನೇ ನೀನ್ ಅವಳನ್ನ ಬಿಟ್ಟು ಬಂದಿದ್ಯಾ ಅಂದ್ಮೇಲೆ. ಕಾವ್ಯ ಪೂರ್ತಿ ಭಯ ಮತ್ತೆ ನಡುಗುವ ಧ್ವನಿಯಲ್ಲಿ ಈ ಪ್ರಶ್ನೆ ಕೇಳಿದ್ಲು. ಅವಳು ಆ ಮ್ಯಾಟರ್ ಎತ್ತಿದ ತಕ್ಷಣ ಆದಿತ್ಯನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅಂತ ಅವಳಿಗೆ ಫೀಲ್ ಆಯ್ತು. ಅವನ ಬ್ರೀದಿಂಗ್ ಕೂಡ ಫಾಸ್ಟ್ ಆಯ್ತು. ಕಾವ್ಯ ಸಡನ್ ಆಗಿ ಕಣ್ಮುಚ್ಕೊಂಡ್ಲು. ಯಾಕಂದ್ರೆ ಆದಿತ್ಯನ್ಗೆ ಕೋಪ ಬರುತ್ತೆ ಅನ್ನೋ ಭಯ ಅವಳಲ್ಲಿತ್ತು. ಮರುಕ್ಷಣನೇ ಆದಿತ್ಯ ತನ್ನ ಕಾರ್ಗೆ ಒಂದು ಜರ್ಕ್ ನೀಡಿ ಬ್ರೇಕ್ ಹಾಕಿ ನಿಲ್ಲಿಸ್ದ. ಕಾವ್ಯಳ ಉಸಿರು ಒಂದು ಕ್ಷಣ ನಿಂತೇ ಹೋದಂತಾಯ್ತು. ನನ್ ಹತ್ರ ಏನಾದ್ರೂ ಕೇಳೋ ಮುಂಚೆ ನೀನ್ ಇಷ್ಟೊಂದು ಎದುರುತ್ತೀಯ ಅಂತ ನನಗೆ ಭಯ ಆಗ್ತಿದೆ ಕವನ. ಆದಿತ್ಯ ಅವಳ ಹಣೆ ಮೇಲೆ ಒಂದು ಕಿಸ್ ಮಾಡಿ ತುಂಬಾ ಪ್ರೀತಿಯಿಂದ ಹೇಳ್ದ. ಕಾವ್ಯ ತುಂಬಾ ಕಷ್ಟಪಟ್ಟು ಕಣ್ಬಿಟ್ಟು ಅವನನ್ನ ನೋಡಿದ್ಲು. ಆದಿತ್ಯನ ಫೇಸ್ ಪೂರ್ತಿ ಕಾಮ್ ಆಗಿತ್ತು. ಅಲ್ಲಿ ಯಾವುದೇ ಕೋಪದ ಅಲೆ ಇರ್ಲಿಲ್ಲ. ಕಾವ್ಯ ಒಂದು ಆಳವಾದ ಉಸಿರು ತಗೊಂಡ್ಲು. ನೋಡು ಕವನ, ಒಂದ್ ವೇಳೆ ಅವಳು ನನಗೋಸ್ಕರ ವೇಟ್ ಮಾಡ್ತಿದ್ರೆ ನಮ್ಮ ಮ್ಯಾರೇಜ್ ಆಗಿ ಆಲ್ರೆಡಿ 6 months ಆಗ್ತಿದೆ. ಅವಳಿಗೆ ನನ್ನ ಅಡ್ರೆಸ್ ಗೊತ್ತು. ಅವಳು ಬಂದು ನನ್ನನ್ನ ಕ್ವೆಶನ್ ಮಾಡ್ಬೋದಿತ್ತು ಅಥವಾ ಅವಳ ರೈಟ್ಸ್ ಡಿಮ್ಯಾಂಡ್ ಮಾಡ್ಬೋದಿತ್ತು. ಆದ್ರೆ ಅವಳು ಬರ್ಲಿಲ್ಲ. ಯಾಕಂದ್ರೆ ಅವಳಿಗೆ ನನ್ನಿಂದ ಯಾವುದೇ ರೈಟ್ಸ್ಗಳು ಬೇಡ ಅನ್ಸುತ್ತೆ. ಆದಿತ್ಯ ಮುಂದುವರಿಸ್ತಾ ಹೇಳ್ದ. ಇನ್ನು ನಿನ್ನ ಹಕ್ಕುಗಳ ಬಗ್ಗೆ ಹೇಳೋದಾದ್ರೆ ನಾನು ಆಲ್ರೆಡಿ ಲಾಯರ್ ಜೊತೆ ಮಾತಾಡಿದ್ದೀನಿ. ನಾನು ಶೀಘ್ರದಲ್ಲೇ ರಾಜ್ ಇಂಡಸ್ಟ್ರೀಸ್ನ ಎಲ್ಲ ಶೇರ್ಸ್ಗಳನ್ನ ತಾತನಿಗೆ ರಿಟರ್ನ್ ಮಾಡ್ತೀನಿ. ಬದಲಾಗಿ ನನಗೆ ನನ್ನ ಫ್ರೀಡಮ್ ಬೇಕು ಅಂತ ಕೇಳ್ತೀನಿ. ಆಮೇಲೆ ನಾವಿಬ್ರು ಸೇರಿ ಒಂದು ಪುಟ್ಟ ಮನೆ ಮಾಡ್ಕೊಂಡು ಹ್ಯಾಪಿಯಾಗಿರೋಣ. ಹೀಗೆ ಹೇಳಿ ಆದಿತ್ಯ ಕಾವ್ಯಾಳನ್ನ ಮೆಲ್ಲಗೆ ಪಕ್ಕಕ್ಕೆ ಸರಿಸಿ ಕಾರಿನಿಂದ ಕೆಳಗಿಳಿದ. ಆದಿತ್ಯ ಕಾರಿನ ಇನ್ನೊಂದ್ ಸೈಡ್ಗೆ ಬಂದು ಕವನ ಕೂತಿದ್ದ ಡೋರ್ ಓಪನ್ ಮಾಡಿ ಅವಳನ್ನ ಪ್ರೀತಿಯಿಂದ ಹೊರಗೆಳೆದು ಎತ್ಕೊಂಡ. ಪೂರ್ತಿ ಖುಷಿಯಿಂದ ಅವಳನ್ನ ಎತ್ಕೊಂಡು ತನ್ನ ಪೆಂಟ್ ಹೌಸ್ ಕಡೆಗೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಆದಿತ್ಯನ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಆದ್ರೆ ಅವನ್ ಹೇಳಿದ ಮಾತುಗಳು ಕವನಾಳ ಮೈಂಡ್ನ ಪೂರ್ತಿ ಡಿಸ್ಟರ್ಬ್ ಮಾಡಿದ್ವು. ಅವಳು ಈ ಸಿಚುವೇಶನ್ ಬಗ್ಗೆ ಯಾರಿಗೆ ಅಂತ ಕಂಪ್ಲೇಂಟ್ ಮಾಡೋಕೆ ಸಾಧ್ಯ? ಅವಳ ಕಂಡೀಷನ್ ಪೂರ್ತಿ ಸ್ಟ್ರೇಂಜ್ ಆಗಿತ್ತು. ಅವಳ ಹಸ್ಬೆಂಡ್ ಅವಳನ್ನ ಒಬ್ಬ ಹುಚ್ಚನ್ ಹಾಗೆ ಪ್ರೀತಿಸ್ತಾ ಇದ್ದ. ಆದ್ರೆ ಅವಳ ಎದುರೇ ಅವಳ ರಿಯಲ್ ಐಡೆಂಟಿಟಿ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಬಗ್ಗೆ ಮಾತಾಡ್ತಾ ಇದ್ದ. ಅವಳು ಒಂದು ಆಳವಾದ ಉಸಿರು ತಗೊಂಡು ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು. ಆದಿತ್ಯನ್ ಜೊತೆಗಿರೋ ಆ ಕೆಲವು ಗೋಲ್ಡನ್ ಮೂಮೆಂಟ್ಸ್ ಕಳ್ಕೊಳ್ಳೋಕೆ ಅವಳಿಗೆ ಇಷ್ಟ ಇರ್ಲಿಲ್ಲ. ಆದಿತ್ಯ ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಎತ್ಕೊಂಡು ಮೇನ್ ಡೋರ್ ಹತ್ರ ಬಂದ. ಅಲ್ಲಿ ನಿಂತು ತನ್ನ ಪಾಕೆಟ್ ನಿಂದ ಮನೆಯ ಎಲ್ಲಾ ಕೀಲಿಗಳನ್ನ ತೆಗೆದು ಕವನಾಗೆ ಕೊಟ್ಟ. ಆ ಕೀಗಳನ್ನ ನೋಡಿದ ತಕ್ಷಣ ಕವನ ತುಟಿಗಳ ಮೇಲೆ ಒಂದು ನೋವಿನ ನಗು ಮೂಡ್ತು. ಕೆಲವು ತಿಂಗಳ ಹಿಂದೆ ಅವಳ ಜೊತೆಗಿರೋ ಎಲ್ಲ ರಿಲೇಶನ್ಶಿಪ್ಸ್ ಮುರಿದು ಅವಳ ಎಲ್ಲಾ ರೈಟ್ಸ್ ಕಸ್ಕೊಂಡು ಅವಳನ್ನ ಒಂಟಿಯಾಗಿ ಬಿಟ್ಟಿದ್ದ ಅದೇ ವ್ಯಕ್ತಿ ಇವತ್ತು ಅವಳ ಮುಂದೆ ನಿಂತಿದ್ದ. ಇವತ್ತು ಅವನೇ ಅವಳಿಗೆ ಎಲ್ಲ ಹಕ್ಕುಗಳನ್ನ ಪ್ರೀತಿಯಿಂದ ಕೊಡ್ತಾ ಇದ್ದ. ಅವಳು ಈಗ ನಗಬೇಕೋ ಅಥವಾ ಅಳಬೇಕೋ, ತನ್ನ ಈ ವಿಚಿತ್ರವಾದ ಲಕ್ ಬಗ್ಗೆ ಅವಳು ಹ್ಯಾಪಿ ಆಗಿರ್ಬೇಕೋ ಅಥವಾ ಬೇಡವೋ
ಅನ್ನೋದೇ ಅವಳಿಗೆ ಅರ್ಥವಾಗ್ತಿರ್ಲಿಲ್ಲ. ಮಂಗಳೂರು, ಆದಿತ್ಯನ ಆಫೀಸ್. ಮರುದಿನ ಮಾರ್ನಿಂಗ್ ಶಾರ್ಪ್ 9 o'clockಗೆ ಆಫೀಸ್ ಬಾಯ್ ಬಂದ ತಕ್ಷಣ ಅಲ್ಲಿ ಫಸ್ಟ್ ಅಟೆಂಡ್ ಆಗಿದ್ದು ನಿಶಾ ಮಾತ್ರ. ಅವಳು ಟೈಮ್ಗಿಂತ ಮುಂಚೆನೆ ಅಲ್ಲಿಗೆ ತಲುಪಿದ್ಲು. ಎಕ್ಸ್ಕ್ಯೂಸ್ ಮೀ, ಆದಿತ್ಯ ಸರ್ ಅವ್ರ ಕ್ಯಾಬಿನ್ ಯಾವ್ದಂತ ಸ್ವಲ್ಪ ಹೇಳ್ತೀರಾ? ಆಫೀಸ್ ಬಾಯ್ ಕಡೆಗೆ ನೋಡ್ತಾ ಮೀಶಾ ಕೇಳಿದ್ಲು. ಸರ್ ಇನ್ನೂ ಆಫೀಸ್ ಬಂದಿಲ್ಲ ಮೇಡಮ್. ಪಿಯಾನ್ ಮೀಶಾ ಕಡೆಗೆ ಪೂರ್ತಿ ರೆಸ್ಪೆಕ್ಟ್ ಇಂದ ನೋಡ್ತಾ ರಿಪ್ಲೈ ಕೊಟ್ಟ. ಐ ನೋ, ಅವ್ರು ನನ್ನನ್ನ ಇಲ್ಲಿ ವೇಟ್ ಮಾಡೋಕೆ ಹೇಳಿದ್ದಾರೆ. ಮೀಶಾ ಪೂರ್ತಿ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ನೀವು ಬೇಕಾದ್ರೆ ಫೋನಲ್ಲಿ ಅವ್ರ ಜೊತೆ ಕನ್ಫರ್ಮ್ ಮಾಡ್ಕೊಳ್ಬೋದಿತ್ತಲ್ವಾ, ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ. ಹೀಗೆ ಹೇಳ್ತಾ ಆಫೀಸ್ ಬಾಯ್ ಮೀಶಾ ಮುಂದೆ ಸುಮ್ಮನೆ ತಲೆಬಾಗಿ ನಿಂತ. ಓಕೆ, ಇರ್ಲಿ ಬಿಡು. ಹೀಗೆ ಹೇಳ್ತಾ ಅವಳು ತನ್ನ ಬ್ಯಾಗ್ನಿಂದ ಫೋನ್ ತೆಗೆದು ಆದಿತ್ಯನ್ಗೆ ಕಾಲ್ ಮಾಡಿದ್ಲು. ಆದಿತ್ಯನ ಮನೆ. ಸಿಂಪಲ್ ಆದ ಪಿಂಕ್ ಸೂಟ್ ಧರಿಸಿ ಉದ್ದೆಯಾದ ತೆರೆದ ಕೂದಲಿನೊಂದಿಗೆ ಕಾವ್ಯ ಅಡುಗೆ ಮನೆಯಲ್ಲಿ ಆದಿತ್ಯನ್ಗೋಸ್ಕರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಅವಳ ಲಿಪ್ಸ್ ಮೇಲೆ ಲೈಟ್ ಆಗಿ ಲಿಪ್ ಗ್ಲಾಸ್ ಮತ್ತೆ ಕಣ್ಣಲ್ಲಿ ಕಾಜಲ್ ಪಕ್ಕ ಮೆಸ್ಮರೈಸಿಂಗ್ ಲುಕ್ ಕೊಡ್ತಾ ಇದ್ವು. ಕಾಫಿ ಮಷೀನ್ ಇಂದ ಕಾಫಿ ತೆಗೆದು ಟ್ರೇ ಮೇಲಿಟ್ಟು ಅವಳು ಆದಿತ್ಯನ ರೂಮ್ ಕಡೆಗೆ ನಡೆದ್ಲು. ನನಗೆ ಗೊತ್ತಿಲ್ಲ ಆದಿತ್ಯ ನಾಳೆ ಏನಾಗುತ್ತೆ ಅಂತ, ಆದ್ರೆ ಇವತ್ತಿಂದ ನಾನು ನಿನ್ ಜೊತೆ ಮಾತ್ರ ಪ್ರತಿಯೊಂದು ಮೂಮೆಂಟ್ ಬದುಕೋಕೆ ಇಷ್ಟಪಡ್ತೀನಿ. ಈಗ ಅಂದ್ಕೊಳ್ತಾ ಅವಳು ರೂಮ್ ಒಳಗೆ ಎಂಟ್ರಿ ಕೊಟ್ಲು. ಇಂದು ಕವನ ಆಗಿ ಅವಳ ಲಾಸ್ಟ್ ಡೇ ಅನ್ನೋ ಸತ್ಯ ಅವಳಿಗಿನ್ನೂ ಗೊತ್ತಿರಲಿಲ್ಲ. ಕಾವ್ಯ ಟ್ರೇ ಪಕ್ಕದ ಟೇಬಲ್ ಮೇಲೆ ಇಟ್ಟು ಆದಿತ್ಯನ ಹತ್ರ ಬಂದು ಅವನ ಕಿವಿಲಿ ಪೂರ್ತಿ ಪ್ರೀತಿಯಿಂದ ವಿಶ್ ಮಾಡಿದ್ಲು. ಗುಡ್ ಮಾರ್ನಿಂಗ್ ಆದಿ. ಪಕ್ಕ ಅವಳು ವೈಫ್ ಮ್ಯಾನರ್ನಲ್ಲಿ ಅವಳು ಅವನನ್ನ ಎಬ್ಸೋಕೆ ಟ್ರೈ ಮಾಡಿದ್ಲು. ನಾನು ಸ್ವಲ್ಪ ಮಲ್ಗೋಕ್ ಬಿಡು ಕಂದ, ನಾನು ಪೂರ್ತಿ ಟಯರ್ಡ್ ಆಗಿದ್ದೀನಿ. ಆದಿತ್ಯ ನರಳ್ತಾ ಹೇಳಿ ಮತ್ತೆ ಮಲ್ಕೊಂಡ. ಆಲ್ರೆಡಿ 10 ಗಂಟೆ ಆಗ್ತಿದೆ ಆದಿ, ನೀನು ಆಫೀಸ್ಗೆ ಹೋಗ್ಬೇಕಲ್ವಾ? ನಂತರ ಮುಖ ತಿರುಗಿಸಿ ಕೇಳಿದ್ಲು. ನೀನ್ ಇವತ್ತು ಯಾರಿಗಾದ್ರೂ ಟೈಮ್ ಕೊಟ್ಟಿದ್ಯಾ? ಇತ್ತೀಚಿನ ದಿನಗಳಲ್ಲಿ ನಾನು ನಿನ್ನನ್ ಬಿಟ್ಟು ಬೇರೆ ಯಾರಿಗೂ ಟೈಮ್ ಕೊಟ್ಟಿಲ್ಲ ಕವನ. ಹೀಗೆ ಹೇಳ್ತಾ ಆದಿತ್ಯ ಕಾವ್ಯಳನ್ನ ತನ್ನ ಎದೆಗೆ ಹೇಳ್ಕೊಂಡು ಬಿಗಿಯಾಗಿ ಹಗ್ ಮಾಡ್ದ. ಅವಳನ್ನ ತನ್ನ ತೋಳ್ಗಳಲ್ಲಿ ಹಿಡಿದು ಕಣ್ಣು ಮುಚ್ಕೊಂಡ. ಆದ್ರೆ ಇಲ್ಲಿ ಯಾರೋ 10 ಸಾರಿ ಕಾಲ್ ಮಾಡಿರೋ ಪರ್ಸನ್ಗೆ ನೀನ್ ಟೈಮ್ ಕೊಟ್ಟಿರೋ ಹಾಗಿದೆ. ಹೀಗೆ ಹೇಳ್ತಾ ಕಾವ್ಯ ಬೆಡ್ ಪಕ್ಕದಲ್ಲಿದ್ದ ಫೋನ್ ತಂದು ಆದಿತ್ಯನ್ಗೆ ತೋರಿಸಿದ್ಲು. ಅದರಲ್ಲಿ ಮೀಶಾ ಕಡೆಯಿಂದ ಆಲ್ರೆಡಿ 10 ಮಿಸ್ಡ್ ಕಾಲ್ಸ್ ಬಂದಿದ್ವು. ಹೋ ಮೀಶಾ, ಆದ್ರೆ ನಾನು ಅವಳನ್ನ 11 o'clock ಬರೋಕ್ ಹೇಳಿದ್ದೆ. ಆದಿತ್ಯ ನಿದ್ದೆಗಳಲ್ಲೇ ಪೂರ್ತಿ ಸರ್ಪ್ರೈಸ್ ಟೋನಲ್ಲಿ ಹೇಳ್ದ. ಅವಳು ನಿನ್ನ ಮೀಟ್ ಮಾಡೋಕೆ ಸಖತ್ ಕ್ಯೂರಿಯಾಸಿಟಿಯಿಂದ ಇದ್ದಾಳೆ ಅನ್ಸುತ್ತೆ. ಕಾವ್ಯ ಸ್ವಲ್ಪ ಜಲಸಿ ಮುಖ ಮಾಡಿ ಹೇಳಿದ್ಲು. ಕವನ, ನೀನ್ ಈ ಜಲಸಿ ಡ್ರಾಮಾ ಸ್ಟಾರ್ಟ್ ಮಾಡ್ತಿದೀಯಾ? ನಾನೇನ್ ಸ್ಟಾರ್ಟ್ ಮಾಡ್ತಿಲ್ಲ, ನನ್ಗೇನು ಅಷ್ಟು ಹೆಲ್ತ್ ಚೆನ್ನಾಗಿಲ್ಲ ಅನ್ಸುತ್ತೆ ಅಂತ ಆದಿತ್ಯನ ಎದೆ ಮೇಲೆ ಗಲ್ಲ ಇಟ್ಟು ಅವನ ಹಣೆ ಮೇಲೆ ಹರಡಿದ್ದ ಕೂದಲಿನ ಜೊತೆ ಆಟ ಆಡ್ತಾ ಕಾವ್ಯ ಹೇಳಿದ್ಲು. ಆದಿತ್ಯ ಸಡನ್ ಆಗಿ ತಲೆ ಎತ್ತಿ ಅವಳ ತುಟಿಗಳಿಗೆ ಒಂದು ಇಂಟೆನ್ಸ್ ಕಿಸ್ ಮಾಡ್ದ. ನೀನ್ ಇಷ್ಟು ಮುದ್ದಾಗಿ ಕಾಣ್ತಾ ಅಸೂಯೆ ಪಡ್ತೀಯಲ್ಲ, ಅದು ಸಖತ್ ಕ್ಯೂಟ್ ಆಗಿದೆ. ಆದ್ರೆ ನೀನು ತಪ್ಪು ಹುಡುಗಿ ಬಗ್ಗೆ ಜಲಸಿ ಪಡ್ತಿದ್ಯಾ ಕವನ. ಅವಳು ನನ್ನ ಬಗ್ಗೆ ಆ ಥರ ಯಾವತ್ತೂ ಥಿಂಕ್ ಮಾಡಲ್ಲ ಅಂತ ಆದಿತ್ಯ ಹೇಳಿ ಅಲ್ಲಿಗೆ ನಿಲ್ಲಿಸ್ದ. ಮರುಕ್ಷಣನೇ ಅವನು ಕಾವ್ಯಳನ್ನ ಪಕ್ಕಕ್ಕೆ ತಿರುಗಿಸಿ ಅವಳ ಮೇಲೆ ಬಂದ. ಆದಿ, ಏನ್ ಮಾಡ್ತಿದ್ಯಾ? ಕಾವ್ಯ ಪೂರ್ತಿ ಶಾಕ್ ಆಗಿ ಕೇಳಿದ್ಲು. ಆದಿತ್ಯ ಅವಳ ಕತ್ತಿನ ಮೇಲಿದ್ದ ಕೂದಲನ್ನ ಸರಿಸಿ ಅಲ್ಲಿ ಮುತ್ತಿಕ್ಕಿದ. ಈ ದಿನಗಳಲ್ಲಿ ಕೇವಲ ನೀನ್ ಮಾತ್ರ ನನ್ನ ಹಾರ್ಟ್ ಅಂಡ್ ಮೈಂಡ್ ನಲ್ಲಿ ಇದೆಯಾ, ಬೇರೆಯವ್ರ ಬಗ್ಗೆ ಯೋಚಿಸೋಕೆ ನೀನ್ ನನ್ಗೆ ಚಾನ್ಸ್ ಬಿಟ್ಟಿಲ್ಲ. ಹೀಗೆ ಹೇಳ್ತಾ ಅವನು ಕಾವ್ಯಳ 2 ಕೈಗಳನ್ನ ಬೆಡ್ ಮೇಲೆ ಬಿಗಿಯಾಗಿ ಹಿಡಿದು ಅವಳ ಫೇಸ್ ಮತ್ತೆ ಕತ್ತಿನ ಮೇಲೆ ಪೂರ್ತಿ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ನನ್ನ ಜೊತೆಲೇ ಇರೋ ಕವನ, ಪರ್ಮನೆಂಟ್ ಆಗಿ. ಈಗ ಒಂದು ಕ್ಷಣ ಕೂಡ ನಿನ್ನಿಂದ ದೂರ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಆದಿತ್ಯ ಪೂರ್ತಿ ಎಮೋಷನಲ್ ಆಗಿ ಅವಳ ಶೋಲ್ಡರ್ ಮತ್ತು ಕತ್ತಿನ ಮೇಲೆ ತನ್ನ ಪ್ರೀತಿಯ ಮಳೆ ಸುರಿಸೋಕೆ ಸ್ಟಾರ್ಟ್ ಮಾಡ್ದ. ಆದಿತ್ಯ ತನ್ನ ಫೇಸ್ ಮೇಲೆ ಒಂದು ಕಿಡಿಗೇಡಿತನದ ಸ್ಮೈಲ್ನೊಂದಿಗೆ ಅವನವಳ ಇನ್ಕ್ರೀಸ್ ಆಗ್ತಿರೋ ಹಾರ್ಟ್ ಬೀಟ್ ಅನ್ನ ಗ್ರಹಿಸ್ತ. ನಿನ್ ಹರ್ಟ್ ಕೂಡ ಇದನ್ನೇ ಬಯಸ್ತಿದೆ ಅಲ್ವಾ ಕವನ?
ಕವನ ಆದಿತ್ಯನ ಬೆರಳುಗಳ ಜೊತೆ ತನ್ನ ಬೆರಳುಗಳನ್ನ ಪೂರ್ತಿ ಟೈಟ್ ಆಗಿ ಬಿಗಿಗೊಳಿಸಿದ್ಲು. ನಾನೀಗ ಹೋಗ್ಲೇಬೇಕು ಆದಿ. ಒಂದ್ ವೇಳೆ ಆಫೀಸ್ನಲ್ಲಿ ಯಾರಾದ್ರೂ ನಾವ್ ಹೀಗೆ ಒಟ್ಟಿಗೆ ಇರೋದನ್ನ ಫೈಂಡ್ ಔಟ್ ಮಾಡಿದ್ರೆ ನೀನ್ ಅದಕ್ಕೆ ಏನ್ ಆನ್ಸರ್ ಮಾಡ್ತೀಯಾ? ಒಂದು ಆಳವಾದ ಉಸಿರು ತಗೊಂಡು ಕವನ ಕೇಳಿದ್ಲು. ಆದಿತ್ಯ ಅವಳ ಲಿಪ್ಸ್ ಹತ್ರ ಬಂದು ಲಘುವಾಗಿ ಕಚ್ಚಿದ. ನನ್ಗದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ದಟ್ ಈಸ್ ಡಸಂಟ್ ಮ್ಯಾಟರ್ ಟು ಮೀ ಅಂತ ಅವಳ ಕುತ್ತಿಗೆಯಲ್ಲಿ ತನ್ನ ಮುಖ ಮರೆಮಾಚಿದ. ಇದು ನಿನ್ಗೆ ನಿಜವಾಗಿಯೂ ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನ ಅಂತ ಅವಳ ಕಿವಿಗಳಲ್ಲಿ ಪಿಸುಗುಡ್ತಾ. ಕವನ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಪೂರ್ತಿ ಕಷ್ಟ ಪಡ್ತಿದ್ಲು. ಅವಳು ಆದಿತ್ಯನ ತೋಳುಗಳಲ್ಲಿ ಪೂರ್ತಿ ಮೆಲ್ಟ್ ಆಗೋಕೆ ಬಯಸ್ತಾ ಇದ್ಲು. ಏನಾಯ್ತು ಕವನ, ನಿನ್ನ ಸೆಲ್ಫ್ ಕಂಟ್ರೋಲ್ ಎಷ್ಟೇನಾ? ಆದಿತ್ಯ ಅವಳನ್ನ ಟೀಸ್ ಮಾಡ್ತಾ ಇನ್ನೂ ಹತ್ರ ಬಂದ. ಕವನ ಅವನ ಕೆನ್ನೆಗಳಿಗೆ ಒಂದು ಮುತ್ತು ಕೊಟ್ಟು ಪೂರ್ತಿ ಸೆಲೆಕ್ಟಿವ್ ವಾಯ್ಸ್ ನಲ್ಲಿ ಹೇಳಿದ್ಲು. ಆದಿತ್ಯ ರಾಜ್ ಪಕ್ಕದಲ್ಲಿರುವಾಗ ಯಾರ್ ತಾನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಹೇಳು? ಆದ್ರೆ ಈ ಆದಿತ್ಯ ರಾಜ್ ಮಾತ್ರ ನಿನ್ನನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಬಯಸ್ತಿದ್ದಾನೆ. ಆದಿತ್ಯ ಪೂರ್ತಿ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳಿ ಅವಳ ಹಣೆಗೆ ಒಂದು ಕಿಸ್ ಮಾಡಿ ಎದ್ದು ಕುಳಿತ. ಅವನ ಈ ಸಡನ್ ಚೇಂಜ್ ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಅವನ ಡೌಟ್ಫುಲ್ ಆಗಿ ಅವನನ್ನ ನೋಡಿದ್ಲು. ಅವಳ ಆ ಕ್ವೆಶನಿಂಗ್ ಲುಕ್ ನೋಡಿ ಆದಿತ್ಯ ಅವಳ ಕೂದಲನ್ನ ಸವರಿ ಪ್ರೀತಿಯಿಂದ ಕಣ್ಣುಗಳನ್ನ ನೋಡ್ತಾ ಹೇಳ್ದ. ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಹಾಳಾಗೋದು ನನಗಿಷ್ಟ ಇಲ್ಲ ಕಂದ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡು. ಹೀಗೆ ಹೇಳಿ ಅವಳ ಕೆನ್ನೆಗಳಿಗೆ ಒಂದೊಂದಾಗಿ ಮುತ್ತಿಟ್ಟು ವಾಶ್ರೂಮ್ ಕಡೆಗೆ ಹೋದ. ಕವನ ಅವನನ್ನ ಪೂರ್ತಿ ಇನ್ನೋಸೆಂಟ್ ಆಗಿ ನೋಡ್ತಾ ಹೇಳಿದ್ಲು. ನೀನಿನ್ನೂ ಕಾಫಿ ಕೂಡ ಕುಡ್ದಿಲ್ಲ ಆದಿತ್ಯ? ಹೀಗೆ ಹೇಳ್ತಾ ಅವಳು ಆ ಬ್ರೇಕ್ ಫಾಸ್ಟ್ ಟ್ರೇ ಹಿಡಿದು ಕೆಳಗೆ ಹೋಗ್ತಿರುವಾಗ ಅವಳ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಬೀಫ್ ಸೌಂಡ್ ಕೇಳಿಸ್ತು. ಅವಳು ಕುತೂಹಲದಿಂದ ಫೋನ್ ಚೆಕ್ ಮಾಡಿದ್ಲು. ಅನ್ನೋನ್ ನಂಬರ? ನನ್ನ ಈ ಪರ್ಸನಲ್ ನಂಬರ್ಗೆ ಯಾರು ಮೆಸೇಜ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಆ ಮೆಸೇಜ್ ರೀಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ನಿನ್ ಸೀಕ್ರೆಟ್ ಪೂರ್ತಿ ತಿಳಿದಿದೆ ಕವನ, ಅಲಿಯಾಸ್ ಶ್ರೀಮತಿ ಕಾವ್ಯರಾಜ್. ಕವನ ಆ ಮೆಸೇಜ್ ಓದಿದ ತಕ್ಷಣ ಅವಳ ಕೈಯಲ್ಲಿದ್ದ ಬ್ರೇಕ್ಫಾಸ್ಟ್ ಟ್ರೇ ಕೆಳಗ್ ಬಿತ್ತು. ಕಾವ್ಯ ಪೂರ್ತಿ ಶಾಕ್ನಿಂದ ನಿಂತಿದ್ಲು. ಆ ಸೌಂಡ್ ಕೇಳಿ ಆದಿತ್ಯ ವಾಶ್ರೂಮಿಂದ ತಕ್ಷಣ ಗಾಬರಿಯಿಂದ ಓಡ್ ಬಂದ. ನೆಲದ ಮೇಲೆ ಬಿದ್ದಿರೋ ಟ್ರೇ ನೋಡಿ ಸಡನ್ ಆಗಿ ಕವನ ಫೇಸ್ ಕಡೆ ನೋಡ್ದ. ಅವಳ ಮುಖ ಪೂರ್ತಿ ಬಿಳಿಚ್ಕೊಂಡಿತ್ತು ಮತ್ತೆ ಬೆವರಿನಿಂದ ತೊಯ್ದು ಹೋಗಿತ್ತು. ಅವಳ ಫೇಸ್ ಅನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡು ಆದಿತ್ಯ ಪೂರ್ತಿ ಚಿಂತೆ ತುಂಬಿದ ಧ್ವನಿಯಲ್ಲಿ ಕೇಳ್ದ. ಏನಾಯ್ತು ಕವನ? ಆರ್ ಯು ಓಕೆ? ನೀನ್ ಚೆನ್ನಾಗಿದ್ಯಾ ಅಲ್ವಾ? ಆದಿತ್ಯ ತನ್ನ ಪಕ್ಕದಲ್ಲೇ ಇರೋದನ್ನ ನೋಡಿ ಕವನ ತಕ್ಷಣ ಅವನನ್ನ ಗಟ್ಟಿಯಾಗಿ ಹಗ್ ಮಾಡಿದ್ಲು. ಆದಿತ್ಯನ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ಪೂರ್ತಿ ಟೆನ್ಷನ್ ಆಗಿ ಕೇಳ್ದ. ಏನಾಯ್ತು ಕಂದ? ಯು ಸ್ಕೇರಿಂಗ್ ಮೀ. ನೀನ್ ಚೆನ್ನಾಗಿದ್ಯಾ ಅಲ್ವಾ? ನೀನು ನಾನು ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಆದಿ. ಪ್ಲೀಸ್ ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ. ಕವನ ತನ್ನ ಅಳುವನ್ನ ನಿಗ್ರಹಿಸ್ತಾ ಆದಿತ್ಯನ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿ ಹೇಳಿದ್ಲು. ಅವಳು ಆದಿತ್ಯನನ್ನ ಇನ್ನಷ್ಟು ಬಿಗಿಯಾಗಿ ಅಪ್ಕೊಂಡ್ಲು. ಆದಿತ್ಯ ಏನೋ ಹೇಳೋಕ್ ಹೋದ, ಆದ್ರೆ ಸ್ವಲ್ಪ ಹೊತ್ತು ಯೋಚಿಸಿ ಸೈಲೆಂಟ್ ಆದ. ಅವಳನ್ನ ತನ್ನ ತೋಳ್ಗಳಲ್ಲಿ ಪೂರ್ತಿ ಪ್ರೀತಿಯಿಂದ ಹಿಡ್ಕೊಂಡು ಅವಳ ಕಿವಿಯಲ್ಲಿ ಪಿಸ್ಗುಡ್ತ. ನೋಡು ಕವನ, ನೀನು ಕೂಡ ಪೂರ್ತಿ ನನ್ನಂತೆಯೇ ಆಗ್ತಿದ್ಯಾ. ಅವಳ ಕೂದಲನ್ನ ತುಂಬಾ ಪ್ರೀತಿಯಿಂದ ಕಿಸ್ ಮಾಡ್ತಾ ಒಂದು ಸಣ್ಣ ಸ್ಮೈಲ್ ಕೊಟ್ಟ. ಡ್ರೀಮ್ ವೆಡ್ಡಿಂಗ್ ಆಫೀಸ್. ಸರ್, ಮಾರ್ನಿಂಗ್ 9 ಇಂದ ಒಬ್ಳು ಹುಡುಗಿ ಆದಿತ್ಯ ಸರ್ ಅವರ ಎಕ್ಸಿಕ್ಯೂಟಿವ್ ಕ್ಯಾಬಿನ್ ನಲ್ಲಿ ಅವರಿಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಸರ್ ಇನ್ನೂ ಆಫೀಸಿಗೆ ಬಂದಿಲ್ಲ. ನೀವೊಂದ್ಸಾರಿ ಚೆಕ್ ಮಾಡ್ತೀರಾ? ಆಫೀಸ್ ಬಾಯ್ ಕಾಫಿ ಕಪ್ ರಾಹುಲ್ಗೆ ಕೊಡ್ತಾ ಕೇಳ್ದ. ಯಾರು ಬಂದಿರೋದು? ಅವ್ರ ಹೆಸರೇನಂತ ಕೇಳಿದ್ಯಾ? ಕಾಫಿ ಕುಡಿತಾ ರಾಹುಲ್ ಪೂರ್ತಿ ಕ್ಯೂರಿಯಾಸಿಟಿಯಿಂದ ಕೇಳ್ದ. ಅದು ಸರ್, ಏನೋ ಮೀಶಾ ಮೀಶಾ ಅಂತ ಹೇಳ್ತಾ ಇದ್ರು. ಆ ಹೆಸರೇ ಇರ್ಬೋದು ಅನ್ಸುತ್ತೆ. ಪ್ಯೂನ್ ಆ ಹೆಸರನ್ನ ಹೇಳೋ ಮುಂಚೆನೆ ರಾಹುಲ್ ಪೂರ್ತಿ ಶಾಕ್ ಆಗಿ ಆದಿತ್ಯನ್ ಕ್ಯಾಬಿನ್ ಕಡೆಗೆ ಓಡ್ದ. ಆದಿತ್ಯನ ಕ್ಯಾಬಿನ್ ನಲ್ಲಿ ಮೀಶಾ ತನ್ನ ಫೋನ್ ನಲ್ಲಿ ಗೇಮ್ ಆಡ್ತಾ ಸೋಫಾ ಮೇಲೆ ಪೂರ್ತಿ ರಿಲ್ಯಾಕ್ಸಿಂಗ್ ಆಗಿ ಕುಳಿತಿದ್ಲು. ರಾಹುಲ್ ಆತುರವಾಗಿ ಬಾಗಿಲು ತೆರೆದು ಒಳಗ್ ಬಂದವನೇ ಮೀಶಾ ಪಕ್ಕದಲ್ಲಿ ಕುಳಿತುಕೊಂಡ.
ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಮೀಶಾ? ರಾಹುಲ್ ಅವಳನ್ನ ನೋಡ್ತಾ ಪೂರ್ತಿ ಶಾಂತ ಧ್ವನಿಯಲ್ಲಿ ಕೇಳ್ದ. ಡೋಂಟ್ ವರಿ ರಾಹುಲ್, ನಾನು ನಿನ್ನನ್ನು ಮೀಟ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ. ನಾನ್ ಬಂದಿರೋದು ನನ್ನ ಬ್ರದರ್ ಆದಿತ್ಯನನ್ನ ನೋಡಕ್ಕೆ. ಮೀಶಾ ತನ್ನ ಗೇಮ್ ಕಂಟಿನ್ಯೂ ಮಾಡ್ತಾನೆ ರಿಪ್ಲೈ ಕೊಟ್ಲು. ನಿನ್ನೆಯಿಂದ ನಾನು ನಿನ್ಗೆ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ಅಂತ ನಿನ್ಗೆ ಐಡಿಯಾ ಇದೆಯಾ? ನೀನ್ ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ? ರಾಹುಲ್ ಸ್ವಲ್ಪ ಚಡಪಡಿಸ್ತಾ ಕೇಳ್ದ. ಆದ್ರೆ ಮೀಶಾ ಅವನನ್ನ ಪೂರ್ತಿ ಇಗ್ನೋರ್ ಮಾಡಿ ತನ್ನ ಗೇಮ್ನಲ್ಲಿ ಬ್ಯುಸಿಯಾಗಿದ್ಲು. ರಾಹುಲ್ ಅವಳನ್ನ ಒಮ್ಮೆ ಸಿಟ್ಟಿನಿಂದ ನೋಡಿ ಅವಳ ಕೈಯಿಂದ ಫೋನ್ ಕಿತ್ಕೊಂಡು ಸೋಫಾದ ಇನ್ನೊಂದ್ ಸೈಡ್ಗೆ ಎಸ್ದ. ಮೀಶಾ, ಜಸ್ಟ್ ಸ್ಟಾಪ್ ಇಟ್. ಈ ತರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದನ್ನ ನಿಲ್ಸಿ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡು. ರಾಹುಲ್ ಆರ್ಡರ್ ಮಾಡ್ದ. ಆದ್ರೆ ಮೀಶಾ ಸೈಲೆಂಟ್ ಆಗಿದ್ಲು. ಈಗ ನೀನ್ ನನ್ನನ್ನ ಪ್ರೊವೋಕ್ ಮಾಡ್ತಾ ಇದ್ಯಾ? ಸೀರಿಯಸ್ ಆಗಿರು ಮೀಶಾ. ಓಕೆ, ಹಾಗಾದ್ರೆ ಸೀರಿಯಸ್ ಮ್ಯಾಟರ್ ಅಂದ್ರೆ ಯಾರಾದ್ರೂ ನಿನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಆ ಪರ್ಸನ್ ನಿನ್ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಮತ್ತೆ ನಿನ್ ಜೊತೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಹೀಗೆ ಹೇಳ್ತಾ ಮೀಶಾ ಮತ್ತೆ ತನ್ನ ಫೋನ್ ಎತ್ಕೊಂಡು ಗೇಮ್ ಆಡೋಕೆ ಸ್ಟಾರ್ಟ್ ಮಾಡಿದ್ಲು. ಸರ್ಕಾಸ್ಟಿಕ್ ವೇನಲ್ಲಿ ಅವಳು ಅಂದ್ಲು. ಈಗ ನಾನು ಪಕ್ಕ ಒಬ್ಬ ಮೆಚೂರ್ ಪರ್ಸನ್ ತರ ಮಾತಾಡ್ತಿದ್ದೀನಿ ಅಲ್ವಾ? ರಾಹುಲ್ ಅವಳನ್ನ ಒಮ್ಮೆ ದಿಟ್ಟಿಸಿ ನೋಡಿ ಅಸಹನೆಯಿಂದ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟೋದ. ಆದಿತ್ಯ ಫುಲ್ ಬ್ಯುಸಿಯಾಗಿ ಕಾರ್ ಡ್ರೈವ್ ಮಾಡ್ತಿದ್ದ. ಕಿವಿಯಲ್ಲಿ ಬ್ಲೂಟೂತ್ ಇಟ್ಕೊಂಡು ತನ್ನ ಫೋನ್ ಕಾನ್ವರ್ಸೇಷನ್ ನಲ್ಲಿ ಬ್ಯುಸಿ ಆಗಿದ್ದ. ಆದ್ರೆ ಕವನ ಮಾತ್ರ ತನ್ನ ಫೋನ್ ನಲ್ಲಿ ಮಿನುಗ್ತಾ ಇದ್ದ ಆ ಮೆಸೇಜ್ಗಳ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಆಗಿದ್ಲು. ಅವಳು ಕಣ್ಣೀರ್ ತುಂಬಿದ ಕಣ್ಗಳಿಂದ ಆದಿತ್ಯನನ್ನ ನೋಡ್ತಾ ಅದೇ ಮೆಸೇಜ್ ಪದೇ ಪದೇ ಓದ್ತಿದ್ಲು. ಆ ಮೆಸೇಜ್ ನಲ್ಲಿ ಹೋಟೆಲ್ ಅಡ್ರೆಸ್ ಮತ್ತೆ ಟೈಮಿಂಗ್ ಇತ್ತು. ದಿ ಗ್ರ್ಯಾಂಡ್ ಇಂಪೀರಿಯಲ್, ರೂಮ್ ನಂಬರ್ 1020, 12 PM. ಸುಮಾರು 20 ನಿಮಿಷಗಳಲ್ಲಿ ಆದಿತ್ಯನ ಕಾರ್ ಆಫೀಸಿನ ಮುಂದೆ ಬಂದು ನಿಂತಿತು. ಆದಿತ್ಯ ಇನ್ನು ಫೋನಲ್ಲಿ ಬ್ಯುಸಿ ಆಗಿದ್ದ. ಕಾರ್ ನಿಂತಿದ್ದನ್ನ ನೋಡಿ ಕವನ ಆದಿತ್ಯನನ್ನ ಕೊನೆಯ ಬಾರಿ ನೋಡಿ ನಾನು ಹೋಗ್ತೀನಿ ಅಂತ ಸನ್ನೆ ಮಾಡಿ ಹೊರಗಿಳಿಯೋಕೆ ಹೋದ್ಲು. ಆದಿತ್ಯ ಸಡನ್ ಆಗಿ ಅವಳ ಕೈ ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡ. ಅವಳು ಸೊಂಟ ಹಿಡಿದು ಫೋನ್ ಕಾಲ್ ಕಂಟಿನ್ಯೂ ಮಾಡ್ದ. ಈ ಟೈಮ್ನಲ್ಲಿ ಕವನ ಏನು ಹೇಳ್ದೆ ಅವನ ಬಾಹುಗಳಲ್ಲಿ ಪೂರ್ತಿ ಕರಗಿ ಹೋಗ್ತಿದ್ಲು. ಅವಳ ಆ ಕನ್ಫ್ಯೂಸ್ಡ್ ಫೇಸ್ ನೋಡಿ ಆದಿತ್ಯ ಸನ್ನೆಯಲ್ಲೇ ಕೇಳ್ದ, ಏನಾಯ್ತು ಕವನ? ಕವನ ಒಂದು ಬಲವಂತದ ನಗು ಬೀರಿ, ಏನೂ ಇಲ್ಲ, ಐ ಆಮ್ ಓಕೆ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ನಾನು ನಿನ್ನನ್ನ ಅಷ್ಟೊಂದು ಟ್ರಬಲ್ ಮಾಡ್ತಿದ್ದೀನ? ಯಾಕೆ ನನ್ನಿಂದ ಈ ತರ ಓಡ್ ಹೋಗ್ತಿದ್ಯಾ? ಆದಿತ್ಯ ಅವಳನ್ನ ತುಂಬಾ ಚೇಷ್ಟೆಯ ಕಣ್ಣುಗಳಿಂದ ನೋಡ್ತಾ ಕೇಳ್ದ. ಅದು ಹಾಗಲ್ಲ ಆದಿತ್ಯ, ನಾವು ಆಫೀಸ್ ಮುಂದೆ ಇದ್ದೀವಿ ಅಷ್ಟೇ. ಕವನ ಪೂರ್ತಿ ಪ್ರೀತಿಯಿಂದ ಅವನ ಕೆನ್ನೆಗಳ ಮೇಲೆ ಕೈ ಇಟ್ಟು ಹೇಳಿದ್ಲು. ಆದಿತ್ಯ ಅವಳ ಸೊಂಟವನ್ನ ಇನ್ನೂ ಬಿಗಿಯಾಗಿ ಹಿಡ್ಕೊಂಡ. ಡಸಂಟ್ ಮ್ಯಾಟರ್ ಟು ಮೀ ಅಂತ ಹೇಳಿದ್ರೆ ನಿನಗ್ ಗೊತ್ತಾ, ಈಗ ನಿನ್ನನ್ನ ಬಿಟ್ಟು ಹೋಗೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದಿತ್ಯ ಹೇಳ್ದ. ಹಾಗಾದ್ರೆ ನಾನು ಹೇಳ್ತೀನಿ ಕೇಳು, ನೀನ್ ರಾತ್ರಿವರೆಗೂ ವೇಟ್ ಮಾಡು. ಯಾಕಂದ್ರೆ ನಾನು ಹಾಸ್ಟೆಲ್ಗೆ ಹೋಗೋಕೆ ಇಷ್ಟಪಡ್ತಿಲ್ಲ, ನಿನ್ ಜೊತೆ ನಮ್ಮನೆಗೆ ಹೋಗೋಕೆ ಬಯಸ್ತೀನಿ. ಕವನ ಆದಿತ್ಯನ ಕಿವಿ ಹತ್ರ ಬಂದು ಪೂರ್ತಿ ಸ್ವೀಟ್ ವಾಯ್ಸಲ್ಲಿ ಹೇಳಿದ್ಲು. ಸ್ವಲ್ಪ ಬ್ಲಶ್ ಮಾಡ್ತಾ ಅವನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ಕವನ ಮಾತು ಕೇಳಿ ಆದಿತ್ಯನ ಫೇಸಲ್ಲಿ ಒಂದು ರಿಲ್ಯಾಕ್ಸ್ಡ್ ಸ್ಮೈಲ್ ಕಾಣಿಸ್ಕೊಂತು. ಅವನು ಅವಳ ಕೆನ್ನೆಗೆ ಒಂದು ಕಿಸ್ ಮಾಡಿ ಹೇಳ್ದ, ಸರಿ, ನೀನು ಆಫೀಸ್ಗೆ ಹೋಗು. ನಾನು ಒಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ 2 ಗಂಟೆಗಳ ಕಾಲ ಹೊರಗಡೆ ಹೋಗ್ತಿದ್ದೀನಿ. ಆಮೇಲೆ ನಾವು ಒಟ್ಟಿಗೆ ಲಂಚ್ ಡೇಟ್ಗೆ ಹೋಗೋಣ. ಆದಿತ್ಯ ಆಫೀಸಲ್ಲಿರಲ್ಲ ಅನ್ನೋ ಮಾತು ಕೇಳಿ ಕವನ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಅವಳು ವಾಚ್ ನೋಡಿದಾಗ ಟೈಮ್ 11:30 ಆಗಿತ್ತು. ರಾಹುಲ್ಗೆ ಮೀಶಾ ಜೊತೆ ಮಾತಾಡೋಕೆ ಹೇಳು, ಬಾಕಿ ವಿಷಯ ನಾನ್ ಫೋನ್ನಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿ ಆದಿತ್ಯ ಅವಳಿಗೆ ಕಾರಿಂದ ಇಳಿಯೋಕೆ ಸನ್ನೆ ಮಾಡ್ದ. ಕವನ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಅವಳು ಒಂದು ಸ್ಟೆಪ್ ಮುಂದೆ ಇಟ್ಟು ಆದಿತ್ಯನನ್ನ ಅಪ್ಕೊಂಡು ಪಿಸುಗುಟ್ಟಿದ್ಲು. ಐ ಲವ್ ಯು ಆದಿ. ಆದಿತ್ಯ ವೇಗವಾಗಿ ಅಲ್ಲಿಂದ ಹೊರಟೋದ. ಕವನ ಅಲ್ಲೇ ನಿಂತು ಕಾರ್ ಹೋಗೋದನ್ನ ನೋಡ್ತಾ ಇದ್ಲು. ಮುಂದಿನ ಕ್ಷಣನೇ ಅವಳು ದಿ ಗ್ರ್ಯಾಂಡ್ ಇಂಪೀರಿಯಲ್ಗೆ ಕ್ಯಾಬ್ ಬುಕ್ ಮಾಡಿ ಅಲ್ಲಿಂದ ಹೊರಟ್ಲು.